ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ ನಮ್ಮ ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾಗಿರುವಂತಹ BSc ನರ್ಸಿಂಗ್ ಇರ್ಬೋದು, BPT ಇರ್ಬೋದು, ಅಲ್ಲಾಡಲ್ ಸೈನ್ಸ್ ವಿದ್ಯಾರ್ಥಿಗಳು ಅಡ್ಮಿಷನ್ ಸಲುವಾಗಿ ಹೋಗ್ತಾ ಇದ್ದಾರೆ. ಈಗ ಲಿಂಕ್ 1 by 1 ಓಪನ್ ಆಗ್ತಾ ಇದೆ. 18 ತಾರೀಕು 19 ತಾರೀಕು ಈ ರೀತಿಯಾಗಿ ಓಪನ್ ಮಾಡ್ತಾ ಇರುವಂಥದ್ದು. ಈ ಮಧ್ಯದಲ್ಲಿ ನಮ್ಮ ಒಂದು ಸಬ್ಸ್ಕ್ರೈಬರ್ ವಿದ್ಯಾರ್ಥಿಯು ತಮ್ಮ ಅನುಭವವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಬಂದು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮ್ ಕೂಡ ಇದೆ ನಮ್ಮದು. ಅಲ್ಲಿ ಪರ್ಸನಲ್ ಬಂದು ಮೆಸೇಜ್ ಹಾಕಿರುವಂಥದ್ದು. ಸರ್ ನೋಡಿ, ನಾನು BMLT ಅಡ್ಮಿಷನ್ ಸಲುವಾಗಿ ಇವತ್ತು ನಾನು ಕಾರವಾರ ಮೆಡಿಕಲ್ ಕಾಲೇಜಿಗೆ ಹೋಗಿದ್ದೆ. ಅಲ್ಲಿ ಅಡ್ಮಿಷನ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಇದು ಬೇರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನನಗೆ ಅವರು ಕಾಮೆಂಟ್ ಹಾಕಿದ್ರು, ಮೆಸೇಜನ್ನು ಮಾಡಿದರು. ಏನು ಮೆಸೇಜ್ ಮಾಡಿದ್ರು ಅಂತಂದರೆ, ಈಗ ನೀವು ಅಡ್ಮಿಷನ್ ಹೋದಾಗ ಅವರು ತಮ್ಮ ಅನುಭವ ಹೇಳ್ತಾ ಇದ್ದಾರೆ. ಅಲ್ಲಿ ಕಾರವಾರ ಮೆಡಿಕಲ್ ಕಾಲೇಜಿಗೆ ಹೋದಾಗ ಅಲ್ಲಿ ಏನು ಮಾಡಿದ್ರು ಅಂತಂದರೆ, ಅವರುಗಳಿಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೊಂಡ್ರು. SSLC ಇರ್ಬೋದು, PUC ಮಾರ್ಕ್ಸ್ ಕಾರ್ಡು, TC, ಸ್ಟಡಿ ಸರ್ಟಿಫಿಕೇಟು, ಫಿಟ್ನೆಸ್ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅವರು ಪೆನ್ಡ್ರೈವಲ್ಲಿ ಸೇವ್ ಮಾಡಿ ಸಾಫ್ಟ್ ಕಾಪಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ವಿದ್ಯಾರ್ಥಿ ಏನು ಮಾಡಿದ್ದಾರೆ ಅಂತಂದರೆ, ಪೆನ್ಡ್ರೈವನ್ನು ತೊಗೊಂಡು ಅದರಲ್ಲಿ ತಮ್ಮ ಎಲ್ಲ ಒಂದು ಏನು ಈಗ ಹೇಳಿದ್ನಲ್ಲ, SSLC, PUC ಮಾರ್ಕ್ಸ್ ಕಾರ್ಡ್ಸ್ ಒರಿಜಿನಲ್ಲು, TC ಒರಿಜಿನಲ್ಲು, ಕಾಸ್ಟ್ ಸರ್ಟಿಫಿಕೇಟ್ ಒರಿಜಿನಲ್ಲು, ಸ್ಟಡಿ ಸರ್ಟಿಫಿಕೇಟ್ ಒರಿಜಿನಲ್ಲು, ಆಮೇಲೆ ಇನ್ಕಮ್ ಸರ್ಟಿಫಿಕೇಟು, ಫಿಟ್ನೆಸ್ ಸರ್ಟಿಫಿಕೇಟು, ಇವುಗಳನ್ನು ನಾನು ಎಲ್ಲ ಒಂದು ಪೆನ್ಡ್ರೈವಲ್ಲಿ ತೊಗೊಂಡು ಸಾಫ್ಟ್ ಕಾಪಿನ ರೆಡಿ ಮಾಡಿ ಇದರಲ್ಲಿ ಹಾಕಿ ಕೊಟ್ಟೆ ಅಂತ ಹೇಳಿದರು. ಓಕೆ, ಆಮೇಲೆ ಏನಪ್ಪ ಅಂದರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಬೇಕು. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಆನ್ಲೈನಲ್ಲಿ ನಿಮ್ಮದು ಏನು ಮಾಡ್ತಾರಪ್ಪ ಅಂದ್ರೆ, ನಿಮ್ಮ ಅಡ್ಮಿಷನ್ನ ತೊಗೊತಾರೆ. ಬಟ್ ಅವರು ಸರ್ವರ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ನಾಳೆಗೆ ಬನ್ನಿ ಅಂತ ಹೇಳಿ ಕಳಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಥಿಂಗ್ಸ್ ಏನಂತಂದರೆ, ಈ ಡಾಕ್ಯುಮೆಂಟ್ ಬಗ್ಗೆ ಅಂತೂ ಕ್ಲಿಯರ್ ಆಯಿತು. ಆಮೇಲೆ ಪೇಮೆಂಟ್ ಹೆಂಗೆ ಮಾಡಬೇಕು ನೋಡಿ. ಈಗ ಪೇಮೆಂಟ್ ನೀವು 10 ರೂಪಾಯಿ ಕೊಟ್ಟು ಕನ್ಫರ್ಮೇಷನ್ ಸ್ಲಿಪ್ಪನ್ನು ತೊಗೊಂಡು ಹೋಗಿರ್ತೀರ. ಅಲ್ಲಿ 17,000 ಸಮಥಿಂಗ್ ರುಪೀಸ್ಗಳನ್ನು ಅಲ್ಲೇ ಪೇ ಮಾಡಬೇಕಾಗತ್ತೆ. ಸೊ ಅವ್ರು ಏನು ಮಾಡಿದ್ರು ಅಂತಂದರೆ, ಅಲ್ಲಿ ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ಫೀಸನ್ನು ನಿಯರ್ ಬೈ ಕಾಲೇಜಿಗೆ ಹೋಗಿ, ಅಲ್ಲಿ ಸಮೀಪದಲ್ಲಿರುವಂತಹ ಬ್ಯಾಂಕಿಗೆ ಹೋಗಿ ಚಾನಲ್ ಕಟ್ಟಬೇಕು. ಬಟ್ ಅದಕ್ಕೆ ಬ್ಯಾಂಕ್ ಪಾಸ್ಬುಕ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಹೋಗಬೇಕಾದ್ರೆ, ಯಾರೆಲ್ಲ ಅಭ್ಯರ್ಥಿಗಳು ಹೋಗ್ತಾ ಇರ್ತೀರಿ, ಎಲ್ಲ ಡಾಕ್ಯುಮೆಂಟ್ಗಳ ಜೊತೆಗೆ ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ತೊಗೊಂಡು ಹೋಗಿ. ಯಾಕಂದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲೇ ತಮ್ಮ ಕಾಲೇಜಿನ ಬ್ಯಾಂಕ್ ಬ್ರ್ಯಾಂಚಿಗೆ ಪೇಮೆಂಟನ್ನು ಮಾಡಲಿಕ್ಕೆ ಹೇಳ್ತಾರೆ. ಸೊ ಹೀಗಾಗಿ ಅಲ್ಲಿ ಚಾನಲ್ ಕಟ್ಟಿ ಬ್ಯಾಂಕಿಗೆ ಹೋಗಿ ಕಟ್ಟಿ ಬರಲಿಕ್ಕೆ ಹೇಳ್ತಾರೆ, ಕ್ಯಾಶ್ ಇಸ್ಕೊಳ್ಳೋದಿಲ್ಲ ಅಂತ ಇವರು ತಮ್ಮ ಮಾಹಿತಿಯನ್ನು ಶೇರ್ ಮಾಡಿರುವಂಥದ್ದು. ನಮ್ಮ ಯಾರೆಲ್ಲ ಅಭ್ಯರ್ಥಿಗಳು ಈಗ ನಾಳೆಗೆ ಹೋಗಿ ಅಡ್ಮಿಷನ್ ತೊಗೊತಾ ಇದ್ದರೆ, ಅವರುಗಳು ಇವೆಲ್ಲವೂ ಮಾಹಿತಿ ನಿಮ್ಗೆ ಗೊತ್ತಿರಲಿ. ಓಕೆ, ಯಾಕಂದರೆ ಅವರು ಕಾರವಾರದ ತಮ್ಮ ಅನುಭವವನ್ನು ಹೇಳಿದ್ದಾರೆ. ಬಟ್ ಬೇರೆ ಯಾರಾದರೂ ಅಭ್ಯರ್ಥಿಗಳು ಇದ್ದರೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮ್ ಬಂದು ತಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಕೂಡ ಶೇರ್ ಮಾಡಿದರೆ, ಇದೇ ರೀತಿಯ ವಿಡಿಯೋಗಳನ್ನು ಮಾಡಿ ನಾನು ಬೇರೆ ವಿದ್ಯಾರ್ಥಿಗಳು ಕೂಡ ಮಾಹಿತಿನ ಕೊಡ್ತೇನೆ.